ಇವತ್ತು ಯಾದಗಿರಿ ಜಿಲ್ಲೆಯ ಡಿಡಿಪಿಐ ಕಚೇರಿ ಮುಂದೆ ನೂರಾರು ಸಂಖ್ಯೆಯಲ್ಲಿ ಪೋಷಕರು ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆ ನಡೀತಾ ಇದೆ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಸುರಪುರ ತಾಲೂಕಿನ ಗೋಗಡಿಹಾಳ ಅನ್ನೋ ಗ್ರಾಮದಲ್ಲಿ 75 ಜನ ವಿದ್ಯಾರ್ಥಿಗಳು ಓದ್ತಾರೆ. ಆದ್ರೆ ಅಲ್ಲಿ ಶಿಕ್ಷಕರಿರೋದು ಕೇವಲ ಒಬ್ರು. ಆ ಒಬ್ರು ಶಿಕ್ಷಕರೇನೆ ಮೊಟ್ಟೆ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು, ಪಾಠ ಮಾಡಬೇಕು. ಕನಿಷ್ಠ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಕಿರಿಯ ಪ್ರಾಥಮಿಕ ಶಾಲೆ ಅದು. ತರಗತಿಗೆ ಒಬ್ಬ ಶಿಕ್ಷಕರನ್ನು ಕೂಡ ಇಲಾಖೆ ನೇಮಿಸಲ್ಲ ಅಂತ ಹೇಳಿದ್ರೆ ಇದು ಹೆಂಗೆ ಇವ್ರಿಗೆ ಶಿಕ್ಷಣ ಕಾಳಜಿ ಇದೆ ಅಂತ ಆಗತ್ತೆ? ಇಲ್ಲಿ ಶಿಕ್ಷಕರು ಬೇಕೇ ಬೇಕು ಅಂತ ಮಳಿ ಬಂದು ಬಿತ್ತಣಿಗೆ ಶುರುವಾದ್ರೂ ಕೂಡ ನೂರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು, ಗಂಡ್ಮಕ್ಳು, ಪೋಷಕರು ಕ್ಲಾಸ್ ಅಲ್ಲಿ ಇರ್ಬೇಕು. ಮಕ್ಕಳು 1 ವಾರ ಆಯ್ತು ತರಗತಿಗಳ ಪ್ರಾರಂಭ ಆಗಿ. ಜೂನ್ 1ಕ್ಕೆ ಅದ್ದೂರಿ ಆರಂಭ ಅಂತ ಮಾಡ್ತಾರೆ ಸರ್ಕಾರ. ಯಾವ್ದಕ್ರಿ ನಿಮ್ದು ಅದ್ದೂರಿ ಆರಂಭ? ಅದ್ದೂರಿ ಆರಂಭ ಮಾಡ್ಬೇಕಾಗಿರೋದು ಆ ಸರ್ಕಾರಿ ಶಾಲೆನಲ್ಲಿ ಏನೇನು ಕೊರತೆ ಇದೆ. ಶೌಚಾಲಯ ಇಲ್ವಾ? ಜೂನ್ 1ರವರೆಗೂ ರೆಡಿ ಆಗುತ್ತೆ. ಮೈದಾನ ಇಲ್ವಾ? ಅದು ರೆಡಿ ಆಗುತ್ತೆ. ಟೀಚರ್ಸ್ ಇಲ್ವಾ? ಅದು ರೆಡಿ ಆಗುತ್ತೆ. ಅದನ್ನ ಮಾಡಿ ನೀವು ಶಾಲೆ ಪ್ರಾರಂಭ ಮಾಡಬೇಕು. ಅದೆಲ್ಲ ಬಿಟ್ಟು ಪ್ರಾರಂಭ ಆಗಿ 1 ವಾರ ಆಗಿದೆ ಸರ್, ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ಬಂದು ಇಲ್ಲಿ ಪೋಷಕರು ಕೂತಿದ್ದಾರೆ. ಬರೀ ಅಧಿಕಾರಿಗಳು ಬರ್ತಾರೆ, ನಾವ್ ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ನಿಮಗೆ ಕಾಳಜಿ ಇದೆ ಅಂತ ಹೇಳ್ತಾರೆ, ಒಳಗೆ ಹೋಗ್ತಾರೆ. ನಮಗ್ ಆಶ್ವಾಸನೆಗಳು ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ಮಕ್ಳು ಇವತ್ತು ಬೀದಿಗಿಳಿಬೇಕಾಗಿ ಬರ್ತಿದೆ ಅಂತ ಹೇಳಿದ್ರೆ ನಮಗ್ ಬರೀ ಆಶ್ವಾಸನೆಗಳಿಂದ ಇಷ್ಟು ತೊಂದರೆಗೆ ಬಂದಿರೋದು. ನಮಗ್ ಖಾಯಂ ಶಿಕ್ಷಕರು ಬೇಕು. ಸರ್ಕಾರದ ನಿಯಮದ ಪ್ರಕಾರನೇ ತಗೊಳ್ಳೋಣ. ಆಕ್ಚುಲಿ ಆ ನಿಯಮನೂ ಕರೆಕ್ಟ್ ಅಲ್ಲ. 30 ಮಕ್ಳಿಗೆ ಒಬ್ಬರು ಶಿಕ್ಷಕರು ಅಂತಾರೆ, ಅದು ಕೂಡ ನ್ಯಾಯ ಇಲ್ಲ ನಮಗ್ ಕೇಳಿದ್ರೆ. ಅದ್ರ ಪ್ರಕಾರನೇ ತಗೊಂಡ್ರು ಕೂಡ ಈ ಶಾಲೆಗೆ 3 ಶಿಕ್ಷಕರ ಅವಶ್ಯಕತೆ ಇದೆ. ಆದ್ರೆ ಇವಾಗ ಕೇವಲ ಒಬ್ರು ಶಿಕ್ಷಕರಿದ್ದಾರೆ. ಇನ್ನ 2 ಕೂಡ ಕಾಯಂ ಶಿಕ್ಷಕರು ನಮಗ್ ಬೇಕು. ನಮಗ್ ಅತಿಥಿ ಉಪನ್ಯಾಸಕರು ಬೇಡ, ಯಾರ್ದೋ ಜವಾಬ್ದಾರಿ ಇನ್ಯಾರ ಮೇಲೋ ಎತ್ತಾಕುವಂತ ಕೆಲಸಗಳು ಬೇಡ ಅಂತ ಹೇಳಿ ಡಿಡಿಪಿ ಆಫೀಸ್ ಮುಂದೆ ಕೂತಿದೀವಿ. ಇಲ್ಲಿನ ಪೋಷಕರು, ವಿದ್ಯಾರ್ಥಿಗಳು ನಾವೆಲ್ಲರೂ ಇಡ್ತಾ ಇರೋ ಡಿಮ್ಯಾಂಡು ಕಾಯಂ ಶಿಕ್ಷಕರು ಮತ್ತೆ ಮೂಲಭೂತ ವ್ಯವಸ್ಥೆಗಳನ್ನ ಎನ್ಶೋರ್ ಕೊಡೋವರೆಗೂ ರಾತ್ರಿ ಆದ್ರೂ ಕೂಡ, ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಬೆಳಗ್ಗೆ ಪ್ರತಿಭಟನೆಯಿಂದ, ರಾತ್ರಿ ಆದ್ರೂ ನಾವ್ ಇಲ್ಲಿಂದ ಎದ್ದೋಗಲ್ಲ. ಇಲ್ಲೇ ಅಡಿಗೆ ವ್ಯವಸ್ಥೆ ಆಗ್ತಿದೆ, ಊಟ ಮಾಡ್ತೀವಿ. ಡಿಡಿಪಿಎಸ್ ಸರ್ ಇಲ್ಲ ಅಂತ ಹೇಳ್ತಾ ಇದಾರೆ, ಬರ್ಲಿ ಅವ್ರು ಎಲ್ಲಾ ಮುಗಿಸ್ಕೊಂಡು ಬಂದು ಅವರು ನಮ್ಗೆ ಶಿಕ್ಷಕರನ್ನ ಕೊಟ್ಟಿದೀವಿ, ಇಂಥವ್ರನ್ನ ಅಪಾಯಿಂಟ್ ಮಾಡಿದೀವಿ ಅಂತ ಹೇಳೋವರೆಗೂ ಇಲ್ಲಿಂದ ಎದ್ದೋಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಸಂಚಾಲಕಿ ಶಿಲ್ಪಾ ಬಿಕೆ. ಈಗ ಅಲ್ಲಿ ಇರೋದು ಎಷ್ಟೇ ಜನ ಮೇಡಮ್? 75 ಜನ ಮಕ್ಕಳು ಓದ್ತಾರೆ ಸರ್. ಆದ್ರೆ ಶಿಕ್ಷಕರು ಇರೋದು ಒಬ್ರೇನೆ. ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತಲ್ಲ. ಹೋದ ವರ್ಷ ಕೂಡ ಇದೇ ಡಿಮ್ಯಾಂಡ್ ತಗೊಂಡು ನಾವ್ ಇಲ್ಲಿ ಬಂದಿದ್ವಿ. ಅವತ್ತು ಹೋರಾಟ ಮಾಡಿ ಮತ್ತೆ ಒಬ್ಬರನ್ನ ಡೆಪ್ಯುಟೇಷನ್, ಒಬ್ಬರ ಅತಿಥಿ ಉಪನ್ಯಾಸಕರನ್ನ ತಗೊಂಡು ಹೋಗಿದ್ವಿ. ಮತ್ತೆ ಸೇಮ್ ರಿಪೀಟ್. ಜೂನ್ ಶುರು ಆಗಿದೆ, ಮತ್ತೆ ಹೋರಾಟಕ್ಕೆ ಬಂದ್ರ ಹಿಟ್ಟು ನಾಯ್ದು ರೊಟ್ಟಿ ಮಾಡಿದಾಗ ಉಣ್ಣಾಕ್ ಬರ್ತದೆ ನಿಮಗಂತ ಕೇಳ್ತಾರ. ಬೇರೆ ಹಿಟ್ಟು ನಾಯ್ದು ಇಟ್ಟೋಗಿ ಇನ್ನ ರೊಟ್ಟಿ ಕೊಟ್ಟಿಲ್ಲ ಅವ್ರು ಉಣಾಕ. ಜನಗಳ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ನೀವು ನಿಂತ ಜಾಗದ ಮೇಲೆ ಕೇಳಿದ್ರೆ ಹೆಂಗೆ, ನಾವ್ ಹಿಟ್ನಾದ್ ರೊಟ್ಟಿ ಮಾಡ್ಬೇಕಲ್ಲ ಅಂತ. ಅದಕ್ಕೆ ಜನ ಉತ್ತರ ಕೊಡ್ತಿದ್ದಾರೆ. ಸರ್ ಇವ್ರು ರೈತರು ಸರ್, ಇಡೀ ಜಗತ್ತಿಗೆ ಅನ್ನ ಹಾಕ್ತಾರೆ. ಅವ್ರಿಗೆ ಗೊತ್ತು ಎಷ್ಟು ಸಮಯ ಬೇಕು ಅಡಿಗೆ ಮಾಡಕ್ಕಂತ. ನಿಮ್ಮ ನಿರ್ಲಕ್ಷ್ಯತನ, ನಿಮ್ಮ ಬೇಜವಾಬ್ದಾರಿತನ. ಜೂನ್ ಶುರು ಆದ್ರೂ ಕೂಡ ಶಿಕ್ಷಕರನ್ನ ತಯಾರಿ ಮಾಡ್ಕೊಂಡಿಲ್ಲ ನೀವು. ಅದ್ರ ಬಗ್ಗೆ ಇವ್ರುಗಳು ಮಾತಾಡ್ತಿಲ್ಲ. ಇಲ್ಲಿ ಬಂದು ಜನಗಳಿಗೆ ಪಾಠ ಮಾಡ್ತಾರೆ. ಇದು ಸರಿ ಹೋಗಲ್ಲ. ಶಿಕ್ಷಕರನ್ನ ಈ ಕೂಡಲೇ ಖಾಯಂಗೊಳಿಸಿ. ಆಲ್ರೆಡಿ ತಡ ಆಗಿದೆ, ಪಾಠಗಳ ಪ್ರಾರಂಭ ಆಗ್ಬೇಕು. ನೀವು ತಡ ಮಾಡಿದ್ದಕ್ಕೆ ನೀವೇ ಜವಾಬ್ದಾರರು. 2 ಖಾಯಂ ಶಿಕ್ಷಕರನ್ನ ನಮಗೆ ಈ ಕೂಡಲೇ ಒದಗಿಸಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದೀವಿ ಸರ್.